ಮೊದಲಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಅನ್ನಪೂರ್ಣ ರಜತ್, ಈಸ್ಟ್ ವೆಸ್ಟ್ ಹಾಗೂ ಕಣ್ವ ಪಬ್ಲಿಕ್ ಶಾಲೆಯ ಮ್ಯಾನೇಜ್ಮೆಂಟ್ ಟ್ರಸ್ಟಿ. ಹಾಗೆ ಈ ಕಾರ್ಯಕ್ರಮ ಅಥವಾ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಫೌಂಡರ್ ಚೇರ್ಮನ್ ಅವರಾದ CM ನಾಗರಾಜ್ ಅವರ ನೆನಪಿನೊಂದಿಗೆ ಹಾಗೂ ನಮ್ಮ ಚೇರ್ಮನ್ ರವರಾದ ಶ್ರೀ ಮಂಜುಳಾ ಪುರುಷೋತ್ತಮ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಪ್ರತಿಭಾ ಕಾರಂಜಿ ಹೇಗೆ ಇದೊಂದು ಬೆಳವಣಿಗೆ ಆಗ್ತಾ ಇದೆ, ಅದು ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಎಲ್ಲ ಶಾಲೆಗೂ ಹಾಗೂ ಎಲ್ಲ ಕಾಲೇಜಿನ ಮಟ್ಟಕ್ಕೆ ಇದು ತುಂಬ ಅದ್ಭುತವಾದ ಕಾರ್ಯಕ್ರಮ. ನಾವು ಇಲ್ಲಿ ಹೇಗೆ ನಾವು ಮಕ್ಕಳನ್ನು ನಾವು ಕಲ್ಚರಲ್, ಬರೀ ಎಜುಕೇಷನ್ ಅಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ನಾವು ಹೇಗೆ ಪ್ರೇರೇಪಿಸ್ತೀವಿ, ಅವ್ರಿಗೆ ಫ್ಯೂಚರಲ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಇಸ್ ವಾಟ್ ವಿ ಬಿಲೀವ್. ನಮಗೆ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಸರ್ BO ಅವರಿಗೂ ನಮ್ಮ ಸ್ಕೂಲ್ ಕಡೆಯಿಂದ ವಂದನೆಗಳು, ಹಾಗೂ ನಮಗೆಲ್ಲ ಸಹಕರಿಸಿ ಮಾಡುತ್ತಿರುವ ನಮ್ಮ ಆಡಳಿತ ಮಂಡಳಿಗೆ ನಮಗೆಲ್ಲರಿಗೂ ವಂದನೆಗಳು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಈಗ ಒಂದು 4-5 ಇಯರ್ಸ್ ಆಗಿದೆ ಕಣ್ವ ಪಬ್ಲಿಕನ್ನು ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಟೇಕ್ ಓವರ್ ಮಾಡಿ. ಸೊ ನಾವು ಹೇಗೆ ಇಲ್ಲಿ ನಾವು ನೆಲೆಗೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ಎಷ್ಟು ನಮ್ಮ ಮಕ್ಕಳಿಗೆ ಹಾಗೂ ನಮ್ಮ ಸುತ್ತಮುತ್ತ ಶಾಲೆಯ ಎಲ್ಲ ಮಕ್ಕಳಿಗೂ ನಾವು ಅವ್ರಿಗೆ ಹೇಗೆ ರೀಚ್, ನಾವು ಎಜುಕೇಷನ್ ವೈಸ್ ಆಗಿರಬಹುದು ಅಥವಾ ಸ್ಪೋರ್ಟ್ಸ್ ವೈಸ್ ಆಗಿರಬಹುದು, ಅವ್ರಿಗೆ ಒಂದು ನ್ಯಾಷನಲ್, ಸ್ಟೇಟ್ ಲೆವೆಲ್ಸ್ ಅವ್ರ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾವು ಹೇಗೆ ಅವ್ರನ್ನ ತಲುಪಿಸ್ಬೇಕು ಅಂತ ನಾವು ಐಡಿಯಾಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ಸೊ ಅದು ತಪ್ಪಾಗಲಾರದು. ಸೊ we are hoping best for all our childrens, and especially for I personally would like giving more priority to the cultural events, which gives them more exposure to all the levels, which I equally believe. ಇವಾಗ ನಾವೊಂದು ಎಜುಕೇಷನ್ ಸಿಸ್ಟಮಲ್ಲಿ ಮಕ್ಕಳು ಬರೀ 10th ಸ್ಟ್ಯಾಂಡರ್ಡ್ ಅಥವಾ ಕಾಲೇಜ್ ಮಕ್ಕಳಿಗೆ ಬರೀ ಎಜುಕೇಷನಲ್ಲಿ ರ್ಯಾಂಕ್ ತೊಗೊಂಡು ನಾವು ಆಚೆ ಎಲ್ಲ ಹೋಗಿ ಹೇಗೆ ಗಳಿಸ್ತಾರೋ, ಹಾಗೆ ನಮ್ಮ ಮಕ್ಕಳಿಗೆ ಟ್ಯಾಲೆಂಟ್ಸ್ ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಕಲ್ಚರಲ್ ಟ್ಯಾಲೆಂಟ್ಸ್ ಆಗಿರ್ಬೋದು, ಆ ಕೋಟದಿಂದನೂ ಮಕ್ಕಳಿಗೆ ಹೊರದೇಶದಲ್ಲಿ ಓದೋಕ್ಕೆ ತುಂಬ ಸಹಕಾರ ಸಿಗ್ತಾ ಇದೆ. ಸೊ ನಾವು ಸಂಸ್ಥೆಯಲ್ಲಿ ನಾವು ತುಂಬ ಅದನ್ನು ಒತ್ತಿ ನಾವು ಅದನ್ನು ಮಕ್ಕಳಿಗೆ ತಿಳಿಸಲು ತುಂಬ ಇಚ್ಛೆ ಪಡ್ತಿದ್ದೀವಿ. ಸೊ ಹೀಗೆ ಮುಂದಕ್ಕೆ ನಮ್ಮ ಈಸ್ಟ್ ವೆಸ್ಟ್ ಇನ್ನೂ ನೆಲಮಂಗಲದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ನಡೆಸಬೇಕು ಅಂತ ನಾವು ತುಂಬ ಇಚ್ಛೆ ಪಡ್ತಿದ್ದೇವೆ. ಹಾಗೆ ಎಲ್ಲರೂ ನೆಲಮಂಗಲದಲ್ಲಿರುವ ಎಲ್ಲ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹಾಗೆ ನಮ್ಮೆಲ್ಲ ಸ್ಟಾಫ್ಸ್ ಆಗಿರ್ಬೋದು ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಾಗೆ ನಾವು ಅದೇ ರೀತಿ ನಾವು ಒಂದು ಕೀರ್ತಿಯಾಗಿ, ಪ್ರಗತಿಯಾಗಿ ಮುಂದುವರಿಬೇಕು ಅಂತ ನಾವು ಇಷ್ಟಪಡ್ತಿದ್ದೇವೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ನಮ್ಮ ಶಾಲೆಯನ್ನು ಇನ್ನೂ ಬೆಳೆಸೋಕ್ಕೆ ನೀವೆಲ್ಲ ಪ್ರಯತ್ನ ಹಾಕಿ ನಮ್ಮನ್ನು ಅಭಿವೃದ್ಧಿ ಮಾಡಿ, ಹಾಗೆ ನಮ್ಮೆಲ್ಲ ಮಕ್ಕಳಿಗೂ ಸಹಕಾರ ಕೊಡಿ. ಹಾಗೆ ನಾವು ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ಬೆಳವಣಿಗೆಗೆ ನಾವು ಖಂಡಿತ ಸಹಕರಿಸ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಇಲ್ಲ, ಖಂಡಿತ ನಮ್ಮ ಸ್ಕೂಲಲ್ಲಿ ಖಂಡಿತ ಕ್ರೀಡಾಂಗಣ ವ್ಯವಸ್ಥೆ ಇದೆ. ಸೊ ಒಂದು ಸಫಿಷಿಯಂಟ್ ಪ್ಲೇಸ್ ನಾವು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಮಕ್ಕಳಿಗೆ ಆಲ್ರೆಡಿ ನಾವು ಥ್ರೋ ಬಾಲ್ ಆಗಿರ್ಬೋದು ಅಥವಾ ಹ್ಯಾಂಡ್ಬಾಲ್ ಆಗಿರ್ಬೋದು, ಇದೆಲ್ಲ ಆಲ್ರೆಡಿ ನ್ಯಾಷನಲ್ ಲೆವೆಲ್ಸ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಸ್ಪೋರ್ಟ್ಸ್ ಟೀಮ್ ಎಲ್ಲ ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಟೀಮ್ ನಾವು ಆಲ್ರೆಡಿ ಹೈಯರ್ ಮಾಡ್ಕೊಂಡಿದ್ದೀವಿ. ಸೊ ಆಲ್ರೆಡಿ ನಮ್ಮ ಮಕ್ಕಳು ಹೋಗಿದ್ದಾರೆ ಸ್ಟೇಟ್ ಲೆವೆಲ್ ಕಾರ್ಯಕ್ರಮಗಳಿಗೆ, ಉನ್ನತವಾಗಿ ಒಂದು ಸ್ಪರ್ಧೆನೂ ಮಾಡ್ತಿದ್ದಾರೆ. ಸೊ ನಮ್ಮ ಒಂದು ಹೇಗೆ ನಾವು ಅಕಾಡೆಮಿಕ್ಸ್ಗೆ ಒಂದು 50% ಆಫ್ ಪ್ರಯಾರಿಟಿ ನಾವು ಕೊಡ್ತಾ ಇದ್ದೀವಿ, ಅದೇ ಥರ 50% ಆಫ್ ಪ್ರಯಾರಿಟಿ ಇತರರಿಗೆ, ಆದರೆ ಸ್ಪೋರ್ಟ್ಸ್ ಹಾಗೆ ಸೊ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ನಾವು ಅಷ್ಟೇ ಪ್ರಯತ್ನ ಕೊಡ್ತಾ ಇದ್ದೀವಿ. ನಮ್ಮ ಶಾಲೆ ಆಲ್ಮೋಸ್ಟ್ ಒಂದು 25 ಶಾಲೆಯ ಮಕ್ಕಳು ಇವತ್ತು ಕೂಡಿದ್ದಾರೆ. ಸೊ ನಮಗದು ತುಂಬ ಖುಷಿಯಾದ ವಿಚಾರ. ಸೊ ಎಲ್ಲ ಮಕ್ಕಳಿಗೆ ಅದೆಲ್ಲ ನಾವು ಅವರು ರೆಡಿಯಾಗಿ ಬಂದು ಒಂದು ಎಕ್ಸೈಟ್ಮೆಂಟಲ್ಲಿ ಏನು ಬಂದಿದ್ದಾರೆ ಅವ್ರಿಗೆ ನಮ್ಗೆ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡೋದಕ್ಕೆ.
ಸೊ ವ್ಯವಸ್ಥೆ ಅವ್ರಿಗೆ ಏನು ಕ್ಲಾಸ್ ರೂಮ್ಸ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಜಡ್ಜಸ್ ಅವ್ರಿಗೆ ಅಲಾಟ್ಮೆಂಟ್ ಆಗಿರಬಹುದು, ಅಥವಾ ಇನ್ಕ್ಲೂಡಿಂಗ್ ಅವ್ರಿಗೆ ಎಲ್ಲ ಫೆಸಿಲಿಟಿ ಊಟದ್ದು ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಬೇರೆ ಇತರೆ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ಅವ್ರಿಗೆ ಹೊಂದುವ ರೀತಿ ಅಥವಾ ಸರ್ಕಾರ ವತಿಯಿಂದ ಖುಷಿ ಪಡುವ ರೀತಿ ನಾವು ಮಾಡಿದ್ದೇವೆ ಅಂತ ನಾವು